ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಣಾ ಭೀಮಾಶಂಕರ್ ಬ್ಲಾಗ್. ಫ್ರೆಂಡ್ಸ್, ಇವತ್ತು ಒಂದು ರೆಸಿಪಿ ಮಾಡ್ತಿದ್ದೇನೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ಬೆಳಗಿನ ರೂಟೀನ್ ಫ್ರೆಂಡ್ಸ್ ಸ್ಟಾರ್ಟ್ ಆಗೈತಿ. ಈಗ ಅದನ್ನೇ ನಿಮ್ಮ ಜೊತೆ ಹಂಚ್ಕೋಬೇಕಂತ ಹೇಳಿ ಸ್ಟಾರ್ಟ್ ಮಾಡೀನಿ. ಇವತ್ತು ಏನಪ್ಪ ಅಂತಂದ್ರೆ ಮಿಕ್ಸ್ ಎಲ್ಲ ಥರ ಹಿಟ್ಟು ಹಾಕಿ ದೋಸೆ ಮಾಡುವ, ಜೋಳ ಹಿಟ್ಟಿನ ದೋಸೆ ಅಂತ ನಾವು ಕರಿತೀವಿ. ಮತ್ತು ಎಲ್ಲ ಥರ ಹಿಟ್ಟು ಹಾಕಿ ಅದನ್ನು ಇವತ್ತು ದೋಸೆ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ. ಈಗ ಹೀರೆಕಾಯಿ ಬಾಜಿ ಮಾಡತ್ತೀನಿ. ಹೀರೆಕಾಯಿ ಎಣ್ಗಾಯಿ ಅಂದರೆ ಇದನ್ನೇನು ಪೂರ್ಣ ಕಟ್ ಮಾಡೀನಿ ಫ್ರೆಂಡ್ಸ. ಕಟ್ ಮಾಡಿ ಹೀರೆಕಾಯಿ ಎಣ್ಗಾಯಿ ಮಾಡಾಕ್ತೀನಿ. ಈ ಥರನಾಗಿ ಹೀರೆಕಾಯಿ ಎಣ್ಗಾಯಿ. ಆಮೇಲೆ ಈಗ ಸಾಂಬಾರು ಮಾಡತ್ತೀನಿ. ದೋಸೆ ಮಾಡಬೇಕಲ್ಲ, ದೋಸೆ ಸಾಂಬಾರು ಬೇಕಂತೆ ಸಾಂಬಾರು ಮಾಡತ್ತೀನಿ ಫ್ರೆಂಡ್ಸ. ಇನ್ನು ದೋಸೆ ಹಿಟ್ಟು ಹೆಂಗೆ ಏನೇನು ಹಾಕಿ ಕಲಿಸ್ಕೊತೀನಿ, ಹೆಂಗೆ ಮಾಡ್ತೀನಿ ಅಂಥೇಳಿ ತೋರಿಸ್ತೀನಿ ನಿಮಗೆ. ಇವತ್ತು ಬೆಳಗ್ಗೆ ನಾಷ್ಟ ಅದೇ ಇರ್ತೈತಿಂದ. ಬೇರೆ ಏನಾದರೂ ಮಾಡ್ಬೇಕು ಅಂದ್ಕೊಂಡೆ, ನಮ್ಮ ಮನೆಯವ್ರು ಬೇಡ ಆಯಿಲಿ ಫುಡ್ ಮಾಡ್ತಾರೆ ಅಂತಂದ್ರೆ ಇವತ್ತು ಏನಾದ್ರು ತಾಲಿಪಟ್ಟಿ ಇದು ಮಾಡಬೇಕಂತ ಪ್ಲ್ಯಾನ್ ಇತ್ತು. ಬೇಡ ಅಂತಂದ್ರೆ ಅದಕ್ಕೆ ಜೋಳ ಹಿಟ್ಟು ದೋಸೆ ಮಾಡೋಣಂತೇಳಿ ಜೋಳ ಹಿಟ್ಟು ದೋಸೆ ಮಾಡ್ತೀನಿ ಫ್ರೆಂಡ್ಸ. ಬರ್ರಿ ಯಾವ ರೀತಿ ಮಾಡೋದಂತ ನಿಮಗೂ ತೋರಿಸ್ತೀನಿ. ಆಮೇಲೆ ಫ್ರೆಂಡ್ಸ್, ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ವಿಡಿಯೋ ಪೂರ್ತಿ ನೋಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತೇಳಿ ನಾ ಎಲ್ಲ ಹೇಳತ್ತೀನಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ, ವಿಡಿಯೋ ನೋಡ್ತೀವಿ ಬಟ್ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ. ಆಮೇಲೆ ವಿಡಿಯೋ ಸ್ಕಿಪ್ ಮಾಡಿಲ್ಲ, ಪೂರ್ತಿ ನೋಡಿರಿ. ಒಂದು ಲೈಕ್ ಕೊಡ್ರಿ. ಲೈಕ್ ಕೊಡೋದಂತ ಯಾವತ್ತೂ ಮರೆಯೋಕ್ಕೆ ಹೋಗ್ರಿ ಫ್ರೆಂಡ್ಸ. ಕಾಮೆಂಟ್ ಮಾಡೋಕ್ಕೆ ಹೋಗ್ರಿ ಫ್ರೆಂಡ್ಸ. ಕಾಮೆಂಟ್ ಮಾಡಿರಿ, ಇಲ್ಲ ಅಂತ ಹೇಳಿ ಕಾಮೆಂಟ್ ಮಾಡಿರಿ ಫ್ರೆಂಡ್ಸ. ಇವತ್ತು ಬೆಳಗಿನ ರೂಟೀನ್ ಯಾವ ಥರನಾಗಿರ್ತೈತೆ ಅಂತ ತೋರಿಸ್ತೀನಿ. ನಮ್ಮ ಹೀರೋ ಇನ್ನೂ ಮಾಡ್ಕೊಂಡವನ, ಇನ್ನೂ ಎದ್ದಿಲ್ಲ ಅವನ. ಅದನ್ನು ಹಚ್ಕೊಂಡು ಫುಲ್ ಹಾಂ ಹಾಂ ಹೇಳ್ರಿ ಫ್ರೆಂಡ್ಸ. ಇದು ಗೋಧಿ ಹಿಟ್ಟು ತೊಗೊಂಡೀನಿ. ಇಲ್ಲೇ ಎರಡು ಚಾನ್ಸ್ಕೊಂಡು ಇದ್ರೊಳಗೆ. ಇದು ಗೋಧಿ ಹಿಟ್ಟು, ಆಮೇಲೆ ಜೋಳ ಹಿಟ್ಟು. ಇದು 1.5 ಕಪ್ದಷ್ಟು ತೊಗೊಂಡೀನಿ ಜೋಳ ಹಿಟ್ಟು. ಗೋಧಿ ಹಿಟ್ಟು 1.5 ಕಪ್ ತೊಗೊಂಡೀನಿ ಫ್ರೆಂಡ್ಸ. ಎರಡೂ ಮಿಕ್ಸ್ ಮಾಡ್ಕೊತೀನಿ ಈಗ. ಯಾವ ಮಾಡಂತ ಇದು ಸರ್. ಇದು ಟೇಸ್ಟ್ ಭಾರಿ ಆಗ್ತಾವೆ ಜೋಳ ಹಿಟ್ಟು ದೋಸೆ. ಆಮೇಲೆ ಹೆಲ್ತ್ ಆಪ್ಷನ್ ಅಂತ, ನಾನು ಹೆಲ್ತ್ ಹಾಳಾಗಿರತ್ತಲ್ರಿ, ಹುಷಾರದು ಇರೋದಿಲ್ಲ ಆ ಟೈಮ್ದಾಗ. ನಮ್ಮ ಸೈಡೆಲ್ಲ ಇಷ್ಟಪಡೋದು ಇವನ್ನ ರೀ, ಬೇರೆ ಏನು ಬೇಡ. ಜೋಳ ಹಿಟ್ಟು ದೋಸೆ ಮಾಡಿಕೊಡ್ರಿ, ಬಾಯಿ ಸ್ವಚ್ಛ ಆಗ್ತೈತಿ, ಹೊಲ್ಸರಂಗಾಗೈತಿ ಬಾಯಿ ಅಂತಂತಾರೆ, ಯೂಸ್ ಮಾಡ್ತಾರೆ. ಆಮೇಲೆ ಇದನ್ನು ಸ್ವಲ್ಪ ಕಡಲೆ ಹಿಟ್ಟು ಹಾಕೋಣ ಅದಕ್ಕೆ. ಎಲ್ಲ ಹಿಟ್ಟು ಹಾಕ್ಸ್ಕೊಂಡು ಬಂದು ಇಟ್ಟಿರ್ತೀನಿ ನಾನು. ಯಾವುದೇ ಬೇಕಂದ್ರೆ ಎಲ್ಲ ಥರ ಹಿಟ್ಟು ಒಮ್ಮೆ ಹಾಕ್ಸ್ಕೊಂಡು ಬಂದಿರ್ತೀವಿ. ನಮ್ಮ ಮನೆಯವ್ರು ಹಾಕ್ಸ್ಕೊಂಡು ಬರ್ತಾರೆ, ಇಲ್ಲ ನಮ್ಮ ಕೆಲಸದ ಹುಡುಗರು ಅವರು ಹಾಕ್ಸ್ಕೊಂಡು. ಫ್ರೆಂಡ್ಸ್, ಇದನ್ನ ಫಸ್ಟನ್ನ ಚಾನ್ಸ್ ಇಟ್ಟಿರ್ತೇನೆ ಡಬ್ಬಿ ತುಂಬಿಡು ಮುಂದೆ. ಬಟ್ ಮತ್ತೆ ತೊಗೊಳೋ ಮುಂದೆ ಒಂದು ಸರ್ತಿ ಚಾಣಿಸ್ತಾನೆ, ಯಾಕಂದ್ರೆ ಒಂದೊಂದು ಸರ್ತಿ ಸಣ್ಣ ಇದು ಆಗಿರ್ತವೆ. ಇದು ಕಡಲೆ ಹಿಟ್ಟು. ಇದು ಒಂದು ಕಪ್ಪು ಒಂದು ಅರ್ಧ ಕಪ್ದಷ್ಟು ತೊಗೊಂಡ್ರಿ. ನಾವು ಹಿಂಗೆ ಮಾಪ್ ಮಾಡ್ತೀವಿ, ನಿಮ್ಮ ಮೊದ್ಲಿಕ್ಕೆ ಕಪ್ಪ ಇದನ್ನು ತೊಗೊಂಡು ಮಾಪ್ ಮಾಡೋಂಗಿಲ್ಲ. ಇಷ್ಟು ಸಾಕು ಫ್ರೆಂಡ್ಸಕ್ಕೆ. ಕಡಲೆ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು ಮೂರು ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀಗ. ಫ್ರೆಂಡ್ಸ, ಈಗ ಕಲಿಸ್ಬೇಕು. ಈಗ ಮೂರು ಹಿಟ್ಟು ಇದ್ರೊಳಗೆ ಹಾಕ್ಕೊಂಡಿನಿ. ಇದಕ್ಕೆ ನೀರು ಹಾಕಿ ಕಲಿಸ್ಕೊತೀನಿ.
ಕಲಿಸ್ಕೋಬೇಕ್ರಿ, ಭಾಳ ಗಟ್ಟಿಯನ್ನು ಕಲಿಸ್ಕೊಬಾರ್ದು. ನಮ್ಮ ಕಡೆ ಕಾರಣಿ ಒಳಗೆ ಮುಂಚೆ ಎಲ್ಲ ಈಗೆಲ್ಲ ಡೈಲಿ ದೋಸೆ ಮಾಡಿ ತಿಂತಾರೆ ಹಾಗಂದ್ರೆ, ಬಟ್ ಮುಂಚೆ ನಾವು ಸಣ್ಣವರಿದ್ದಾಗ ಖಾರ ಹುಣ್ಣಿಮೆ ಬರ್ತೈತಲ್ರಿ, ಅದು ಹುಣ್ಣಿಮೆ ದಿವಸ ಕರಿ ಹರಿತಾರೆ, ಕರಿ ಹರಿತಾರೆ ನಮ್ಮ ಕಡೆ. ಅದು ಕರಿ ಮಾರನೇ ದಿವಸ ಕರಿ ಇರ್ತೈತೆ ಅಂತೇಳಿ ಅವತ್ತು ಏನು ಅಡುಗೆ ಮಾಡೋಂಗಿಲ್ಲ, ಅಂದರೆ ರೊಟ್ಟಿದು ಮಾಡೋಂಗಿಲ್ಲ. ಅವತ್ತು ಹಿಂಗೆ ಜೋಳದ ಹಿಟ್ಟು ದೋಸೆ, ಅವು ಮುಂಚೆ ಅವೆಲ್ಲ ಜೋಳದ ಹಿಟ್ಟು ದೋಸೆನ ಮಾಡ್ತಿದ್ರು. ಈಗ ಫ್ರೆಂಡ್ಸ್ ಅಕ್ಕಿ ದೋಸೆ, ಆ ದೋಸೆ, ಈ ದೋಸೆ, ಎಲ್ಲ ದೋಸೆಗಳು ಬಂದವು. ಜಳಕ ಮಾಡಲಿಲ್ಲ ಬ್ಯಾಕ್ ಸೈಡ್ ಬಂದಿದ್ರಲ್ರಿ, ಅವರು ನಮ್ಮ ಅತ್ತಿ ಬರೋದು ನೋಡತ್ತಿದ್ರು. ಅವ್ರು ಏನು ಮಾಡತ್ತಾರ ಅಷ್ಟು ಮುಖ ಒರ್ಸ್ಕೊಂಡ್ರು. ನೋಡಿದ್ರೆ ಫ್ರೆಂಡ್ಸ ನೋಡ್ತೀರ, ತೋರಿಸ್ತೀನಿ ಒಂದು ಸ್ವಲ್ಪ ಟೈಮಿಂಗ್ ಬೇಕು, ಒಂದು ಸ್ವಲ್ಪ ಹೆದರಿಕೆ ಆಗ್ತದೆ ಹತ್ತಾರ ನೋಡಿದ್ರೆ. ಫ್ರೆಂಡ್ಸ ನೀವು ಒಬ್ಬರ ನಂಗೆ ಕೇಳಿದ್ರೆ ನಿಮ್ಮ ಹತ್ತನಿಗೆ ಹೆದರ್ತಿಲ್ಲ ಅಂತ. ಹೆದರುತ್ತೇನೆ ಒಂದೊಂದು ಸರ್ತಿ ಹೆದರಾಗೂ ಇಲ್ಲ, ಯಾವ ಸಿಚುವೇಶನ್ ಹೆಂಗೆ ಬಿಡೋದು ಹಂಗೆ ಇರ್ತೇನೆ ಫ್ರೆಂಡ್ಸ್. ನಮ್ಮ ಅತ್ತಿದನಂದ ಕೋಳಿ ಜಗಳ ಭಾಳ ರೀ ಫ್ರೆಂಡ್ಸ್, ಯಾವಾಗ ಜಗಾಡ್ಕೊತೈತೆ ಇದ್ದು, ಮತ್ತು ಅವ್ರನ್ನ ಬಿಟ್ಟು ನಂಗೆ ಇರೋಕೆ ಹೋಗೋದಿಲ್ಲ. ಎಲ್ಲಾದ್ರೂ ಒಂದು ದಿವಸ ಹೋದ್ರೆ ಯಾವಾಗ ಬರ್ತೀರಿ ಅಂತೇಳಿ ಕಾಲ್ ಮಾಡ್ತೀನಿ. ಜಗಳ ಅದೇನಂತಾರಲ್ಲ, ಪ್ರೀತಿ ಜಾಸ್ತಿ ಇದ್ದಲ್ಲ ಜಗಳ ಜಾಸ್ತಿ ಅಂತಾರಲ್ಲ, ಆ ಥರ ನಾವು ಫ್ರೆಂಡ್ಸ. ಈಗ ಹಿಟ್ಟು ಕಲಿಸ್ಕೊಂಡೆ. ಇದಕ್ಕೀಗ ಜೀರಿಗೆನ ಸಣ್ಣ ಮಾಡಿ ಹಾಕ್ಕೋಬೇಕು. ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕ್ರಿ ಜೀರಿಗೆ ಫ್ರೆಂಡ್ಸ, ಟೇಸ್ಟ್ ಚಲೋ ಹಾಕ್ತಾವೆ. ಅಪ್ಪಾಜಿ ಬಿಡೋಣ, ಸ್ನಾನ ಮಾಡಿ ಬರೋಣ, ಹಿಡಿಯೋದನ್ನೆಲ್ಲ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ. ಈಗ ಕಾಲ ರೆಡಿ ಮಾಡ್ಕೊಂಡ ಎಲ್ಲ. ಈಗ ನೋಡ್ರಿ, ಇದು ರಿಮೋಟ್ಲೆ ಯಾವ ಥರನಾಗಿ ರಿಮೋಟ್ ತೊಗೊಂಡು ಹಿಂಗೆ ತಿಕ್ಕೊಂಡಂತ ನೋವು ಆಯ್ತಂತ ನೋಡ್ರಿ. ಇವ್ನು ಕಿಟಾಡ್ತಾನೆ ನೋಡ್ರಿ ಫ್ರೆಂಡ್ಸ, ನೀವೇ ನೋಡ್ರಿ ಯಾವ ಥರನಾಗಿರ್ತಾನೆ ಅಂಥೇಳಿ. ಸುಮ್ಮನೆ ಕೈಗೆ ಕೂಡ್ರಂಗಿಲ್ರಿ ಅವನು, ಇಷ್ಟು ಕಿಟಾಡದಾನಲ್ಲ ನಮ್ಮ ಮನ್ಯಾಗ, ಅದೇನು ಹೇಳೋಂಗಿಲ್ಲ ಫ್ರೆಂಡ್ಸ. ಇದು ನಾವು ಜೀರಿಗೆನ ಇಲ್ಲೇ ಕೈ ಮೇಲೆ ಹಾಕಿ ಹರ್ಕೊತೀವ್ರಿ ಜೀರಿಗೆನ. ಇದು ಚೆನ್ನಾಗಿ ಅರಿಬೇಕು ಫ್ರೆಂಡ್ಸ, ಟೇಸ್ಟ್ ಚಲೋ ಬರ್ತಾವಲ್ಲ ಜೀರಿಗೆ. ಇದಕ್ಕೆ ಹಸಿ ಕೊತ್ತಂಬರಿ ಇದು ಇದ್ರೆ ಟೇಸ್ಟ್ ಚಲೋ ಆಗ್ತಾವೆ. ಮತ್ತು ಕೊತ್ತಂಬರಿ ತಂದಿಲ್ಲ ಫ್ರೆಂಡ್ಸ, ಯಾಕೆ ಗೊತ್ತಾ, ಶನಿವಾರ ವಿಡಿಯೋ ಮಾಡಿದಲ್ರಿ ಫ್ರೆಂಡ್ಸ, ಮಳೆ ಹತ್ತಿತ್ತು ಅಂತೇಳಿ ನಮ್ಮ ಮನೆಯವ್ರಿಗೆ ಹೋಗಿದ್ರು ತರಕ. ಬಟ್ ಕೊತ್ತಂಬರಿ ಇದು ಬಂದಿರಲಿಲ್ಲ ಅಂತ, ಏನು ಪಲ್ಯ ತಪ್ಪಲಿ ಪಲ್ಯ ಇದು ಏನು ಬಂದಿರಲಿಲ್ಲ ಅಂತ. ಮಳೆ ಹತ್ತಿತ್ತಲ್ಲ, ಯಾರು ತಪ್ಪಲಿ ಪಲ್ಯ ತೊಗೊಂಡಿಲ್ಲ ಅಂತೇಳಿ. ಆಮೇಲೆ ಅವತ್ತು ರೈತರ ಇಲ್ಲೇ ನಮ್ಮ ತೋಟದಾಗ ಅವ್ರವ್ರ ತೋಟದಾಗ ಹಿಂಗೆ ಕಿತ್ಕೊಂಡು ರೈತರು ಬರ್ತಿರ್ತಾರೆ. ಅವತ್ತು ನಮ್ಮ ಊರಾಗ ಸಂತೆ ಹೋದ್ರಿಂದ ಮಳೆ ಹತ್ತಿರಿಂದ ಯಾರು ತೊಗೊಂಡಿಲ್ಲ ಅಂತ ಫ್ರೆಂಡ್ಸ. ಜೀರಿಗೆ ಹಾಕ್ಕೊತೀನಿ.
ಇದಕ್ಕೆ ಸ್ವಲ್ಪ ಜಜ್ಜಿ ಹಸಿ ಮೆಣ್ಸಿನ್ಕಾಯಿ ಹಾಕೋಣ, ಟೇಸ್ಟ್ ಚಲೋ ಆಗ್ತಾವೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಸ್ವಲ್ಪ ಉಪ್ಪು ಕಡಿಮೆ ಹಾಕಿ ಅಡುಗೆ ಮಾಡ್ತೀವಿ. ನಮ್ಮ ಪಪ್ಪಾರಿಗೆ ಅಸಿಡಿಟಿ ಜಾಸ್ತಿ ಇರೋದ್ರಿಂದ ಅವರು ಉಪ್ಪು ಜಾಸ್ತಿ ತಿನ್ನೋಂಗಿಲ್ಲ. ಸ್ವಲ್ಪ ಕಡಿಮೆ ಪ್ರಮಾಣದಾಗ ಉಪ್ಪು ಹಾಕಿ ತಿಂತೀವಿ. ಏನಾಗಲಿ ಸ್ವಲ್ಪ ಖಾರ ಜಾಸ್ತಿ ಒಂದು ಸರ್ತಿ ಮಾಡಿರ್ತೀವಿ, ಒಂದು ಸರ್ತಿ ಕಡಿಮೆ ಇರ್ತೈತಿ, ಆದರೆ ಉಪ್ಪು ಮಾತ್ರ ಕರೆಕ್ಟೇ ಇರ್ತೀವಿ. ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ. ನಿಮಗೇನು ಕೊಡ್ರಿ? ಹಾಲು. ಎಲ್ಲಿ ಕೂಡ್ತೀರಿ ಮೇಡಮ್? ಹಿಂಗೆ ನೀರನ್ನ ಕಲಿಸಿ ಸ್ವಲ್ಪ ನೆನೆ ಹಾಕ್ತೇನೆ, ಆಮೇಲೆ ಚಟ್ನಿ ಮಾಡ್ಕೊತೀನಿ. ನೋಡಿ ಇಷ್ಟ ಗಟ್ಟಿ ಇದ್ರೆ ಸಾಕಿದೆ, ಕ್ಲಿಯರ್ ಕಾಣಿಸ್ಕೊತೀನಲ್ಲ, ಇಷ್ಟು ಗಟ್ಟಿ ಇದ್ರೆ ಸಾಕ್ರಿ. ಈಗ ಸ್ವಲ್ಪ ಚಟ್ನಿ ಮಾಡ್ಕೊಂಡಿರೋದಕ್ಕೆ ಹಸಿ ಕೊಬ್ಬರಿ ಐತ್ರಿ ಫ್ರೆಂಡ್ಸ. ಮಣ್ಣು ಕಾಯಿ ಹೊಡೆದಿದ್ದೆ, ಅದು ಫ್ರಿಜ್ನಾಗ ಹೆಂಗಷ್ಟು ಇಟ್ಕೊಂಡಿದ್ದೀನಿ. ಮನೆಯದು ಕಾಯಿ ಬಿದ್ದೈತೆ ಅಂತ ಅಂದರೆ ತೊಗೊಂಡು ಬಂದಿದ್ದು ತೋಟದಿಂದ. ನಮ್ಮ ತೋಟದಾಗ ಇರ್ತಾವ್ರಿ ತೆಂಗಿನಕಾಯಿ. ಅದನ್ನಾಗ ನೋಡ್ರಿ, ಈಗ ಇನ್ನು ಕಿಟಾಳ್ತಾನ ನೋಡ್ರಿ, ಚೇರ್ ತೊಗೊಂಡು ಬಂದು ಇನ್ನು ಕೂತ್ಕೊಳವ್ರಿ ಇಲ್ಲಿ. ನೋಡ್ರಿ ಇನ್ನು ಯಾವ ಥರ ಕಿಟಾಳ್ದಾನ ಅಂತೇಳಿ ನೀವೇ ಹೇಳಿ ಕಾಮೆಂಟ್ ಮಾಡಿರಿ. ಏನಪ್ಪ ಅಕ್ಕ ಬರೀ ಮಗ ಕಿಟಾಳ್ದಾನ ಅಂತ ಹೇಳ್ತಾಳೆ, ಅವನೇನು ಮಾಡೋಂಗಿಲ್ಲ ಅಂತ ನೀವು ಅನ್ಕೊತಿರ್ತೀವಿ ಫ್ರೆಂಡ್ಸ. ನೋಡ್ರಿ ಹಿಂಗೆ ಕಿಟಾಳ್ತಾನೆ ಐತೆ ನೋಡ್ರಿ ಅಂತ. ಬಂದ ಈ ಥರ ಕುಂತ್ಕೊಂಡು ನೋಡೋದು ಯಾರು ಏನು ಮಾಡ್ತಾರೆ ಏನಿಲ್ಲ. ನಾನು ಮಾಡ್ತೀನಿ, ನಮ್ಮ ಹುಡುಗಿಯರ ಕೆಲಸ ಹಚ್ಚಿಲ್ಲ, ಬಟ್ ಇವನ್ನ ನಾನೆಲ್ಲ ಮಾಡ್ತೀನಿ ಅಂತ ನಮ್ಮ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ಮಳೆ ನಿನ್ನೆ ಮೊನ್ನೆ 2 ದಿವಸ ಸಿಕ್ಕಾಪಟ್ಟೆ ಮಳೆ ಐತ್ರಿ. ನಮ್ಮ ಭೂಮಿಗಳೆಲ್ಲ ಈಗ ತಂಪಾಗ ನೋಡ್ರಿಪ್ಪ. ಇಲ್ಲಾಂದರೆ ಇಷ್ಟು ಭೂಮಿ ಒಣಗಿ ನಿಂತಿದ್ದಲ್ಲ, ಎಷ್ಟು ನೀರು ಹಾಕಿದ್ರು ಅವಕ್ಕೆ ಎಲ್ಲೂ ಹತ್ತಲಾಗಿಲ್ಲ. ನೀರು ಹಚ್ಚಿದ್ದನ್ನು ಮಾಡಿ ಹಾಸಿದ್ರೆ ಕಿನಾಲ್ ಬಿಟ್ಟಿದ್ರು, ಬಟ್ ಅವ ನೀರು ಎಲ್ಲರೂ ಹಾಸಾರಲ್ರಿ, ಕಿನಾಲ್ ನೀರು ಬಂದು ಹತ್ತಲಾಗಿದ್ದು ನಮ್ಮ ತೋಟಗಳಿಗೆ. ರೈತರು ಬಂದು ಅನ್ನಕತ್ತಿದ್ದ ಮಳೆ ಆದರೆ ಚಲೋ ಆಗ್ತೈತ್ರಿ ಅಂತ. 2 ದಿವಸ ಫುಲ್ ಮಳೆ ಆಯಿತು. ಗೊಂಜಾಳ ಹಾಕಿವಿ ಫ್ರೆಂಡ್ಸ ತೋಟದಾಗ. ಗೊಂಜಾಳಕ್ಕೆ ನೀರು ಅನ್ಕ ಫುಲ್ ಆಗೈತಿ, ಚಲೋ ಆಯ್ತು ಅಂತಂದು. ಗೊಂಜಾಳ ಬೆಳೆ ಚಲೋ ಬಂದರೆ ಸಾಕ್ರಿ. ಮತ್ತು ಸಿಗ್ತೇನೆ ಫ್ರೆಂಡ್ಸ ನಿಮಗೆ ಆಮೇಲೆ. ಫ್ರೆಂಡ್ಸ ಇದಕ್ಕೆ ಈಗ ಹಸಿ ಕೊಬ್ಬರಿ ಹಾಕೋತೀನಿ. 1 ಬಟ್ಲು ಕೊಬ್ಬರಿ ಇತ್ತು, ಅದ್ರೊಳಗೆ ಈಗ 1 2-3 ಮೆಣಸಿನ್ಕಾಯಿ, ಒಂದು 2-3 ಮೆಣಸಿನ್ಕಾಯಿ ಹಾಕೊಂಡು ಫ್ರೆಂಡ್ಸ. ಕೆಳಗೆ ಕೂಡ್ರೋ.
ಸ್ವಲ್ಪ ಪುಟಾಣಿ ಹಾಕೊಳ್ಳೋಣ ಫ್ರೆಂಡ್ಸ್. ನಾವು ಇರೋ ಮನೆ ಭಾಳ ಚಿಕ್ಕದೈತಿ, ಅದು ಎಲ್ಲ ಸಾಮಾನು ಹಿಂಗೆ ಕಟ್ಟಿನೇ ಇಟ್ಕೊಂಡಿರ್ತೀನಿ ರೀ. ಸ್ವಲ್ಪ ಪುಟಾಣಿ, ಈಗ ಸ್ವಲ್ಪ ಜೀರಿಗೆ ಹಾಕೊಂಡ್ರೆ, ಸ್ವಲ್ಪ ಜೀರಿಗೆ, ಹಾಲು ತೆಂಗಿಗೆ ಒಯ್ಲಿಲ್ಲ, ಹಾಲು ತರಬಾರ್ದು. ಸ್ವಲ್ಪ ಉಪ್ಪು, ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಏನು ವಾಸನೆ ಆಗ್ತೈತಿ? ಇದಕ್ಕೆ ಒಂದು 4 ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನೀಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ, ಮಿಕ್ಸಿ ಮಾಡ್ಕೊಂಡು ಬಂದೇನಿ. ಇದೊಂದು ಚೂರು ಒಗ್ಗರಣೆ ಕೊಡೋಣ್ರಿ, ಟೇಸ್ಟ್ ಚಲೋ ಬರ್ತದೆ. ಫ್ರೆಂಡ್ಸ್, ಇದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೊಂಡು ಸರ್. ಸರಿ, ಇದಕ್ಕೆ ಸಾಸಿವೆ ಹಾಕೋಣ. ಸಾಸಿವೆ ನಮ್ಮ ತೋಟದಾಗ ಬೆಳೆದಿಲ್ಲ ಅಂದ್ರೆ ರೈತರ ಬೆಳೆದಿರ್ತಾರೆ, ತಂದು ನಮ್ಮ ಕಾಟ ಐತಿಲ್ಲ, ಕಾಳು ತಗೋತೀವಿ, ಅಲ್ಲಿ ಹಾಕಿರ್ತಾರೆ, ಅವ್ನು ತೊಗೊಂಡಿರ್ತೀವಿ ನಾವು. ಇವ ಜವಾರಿ ಸಾಸಿವೆ ಅಂತಾರೆ, ಉದ್ದಾಪ್ ಇರ್ತಾವೆ, ನಾವು ಹೈಬ್ರಿಡ್ ಸಾಸಿವೆ. ಅವು ಸ್ವಲ್ಪ ಕೈ ಬರ್ತಾವೆ ಫ್ರೆಂಡ್ಸ, ಇವು ಕೈ ಇರೋಂಗಿಲ್ಲ. ಸಾಸಿವೆ ಹಾಕೊಂಡಿನಿ. ಸರಿಗೆ ಸ್ವಲ್ಪ ಕರಿಬೇವು ಹಾಕೋಬೇಕು. ಈಗ ಸ್ವಲ್ಪ ಕರಿಬೇವು ನಾನು ತೋಟದಾಗ ಐತ್ರಿ, ತೊಗೊಂಡು ಬಂದು ಒಮ್ಮೆ ಒಣಗಿಸಿಟ್ಕೊಂಡಿರ್ತೀನಿ. ಒಂದು 2 ಕಾಳ ಜೀರಿಗೆ ಹಾಕೋಣ. ಇದನ್ನು ಆಫ್ ಮಾಡೋಣ ಗ್ಯಾಸಿಂದ. ಇದು ಚಟ್ನಿ ರುಬ್ಕೊಂಡಿರೋದು. ಚಟ್ನಿ ರೆಡಿ ಆಗ್ತದ. ಫ್ರೆಂಡ್ಸ್, ಮುಂಚೆ 7 ಜನ ಇದ್ದ ಮನ್ಯಾಗ ಚಟ್ನಿ ಜಾಸ್ತಿ ಕೊಡ್ತೀವಿ. 5 ಜನ ಅದೀವಿ. ಈಗ ಸ್ವಲ್ಪ ಮಾಡ್ಕೊಂಡೇನಿ. ಇವಾಗೀಗ ದೋಸೆ ಹಂಚಿಡ್ತೀನಿ. ಫ್ರೆಂಡ್ಸ, ಈ ದೋಸೆ ಹಂಚ ಕಾಯಕ್ಕೆ ಇಡೋಣ. ಅಷ್ಟ್ರಾಗ ಬಾಂಡೆ ತೊಳೆದಿಟ್ಟಾರ, ಕೆಲಸ ಬಂದಾರ, ಅವನ್ನೆಲ್ಲ ಹಚ್ಚಾಕತ್ತೀನಿ. ಸ್ವಲ್ಪ ಹಚ್ಬಿಡ್ತೀನಿ.
ಇಟ್ಕೊತೀನಿ. ಇಟ್ಕೊತೇವೆ. ಇನ್ನೂ ಸ್ವಲ್ಪ ಕಾಯಿಲ್ರದ ಇನ್ನೂ ಕಾದ್ರಿ ಪೂರ್ಣ. ಫ್ರೆಂಡ್ಸ ಇಟ್ಟೇವೆ ಕರಿತೆ ನೋಡಿ ಆ ಥರ ಕರಿತು. ಈಗ ಇದಕ್ಕೆ ಎಣ್ಣೆ ಹಾಕೋಣ. ಎಣ್ಣೆ ಹಾಕೊಂಡು ಹಿಟ್ಟು ಕಲಸಿಟ್ಕೊಂಡ್ರೆ ನೀರು ಹಾಕೊಳ್ಳೋಂತ. ಇವಾಗ ಸ್ವಲ್ಪ ಮೇಲೆ ಮತ್ತು ಎಣ್ಣೆ ಹಾಕೊಂಡ್ರೆ ಭಾಳ ಸಿಂಪಲ್ ರೆಸಿಪಿ ಇದೆ. ಏನು ಹಿಟ್ಟು ರುಬ್ಬೇಕಂತಿಲ್ಲ, ಏನಿಲ್ಲ ಫ್ರೆಂಡ್ಸ. ಫ್ರೆಂಡ್ಸ್ ಹೆಂಗೆ ಗೊತ್ತಾ, ಒಂದು ಸರಿ ಎದ್ರೆ ಚೆನ್ನಾಗಿ ಎದೆ ಬರ್ತಾವೆ ರೀ. ಒಂದು ಸರಿ ಹರಿಯಾಕತ್ತು ಅಂದ್ರೆ ಅಲ್ಲಿ ದೋಸೆನೇ ಇರೋದಿಲ್ರಿವ, ಆ ಥರನಾಗಿವ ಕಳಿಸ್ಬೇಕಮ್ಮ ನೋಡಿರಿ ಯಾವ ಥರ ಆಯಿತು. ಇಂಥವ ಮುಟ್ಟಿ ತಂದು ಇಟ್ಕೊಂಡಿರ್ತೀವಿ ಫ್ರೆಂಡ್ಸ್ ನಾವು. ರೊಟ್ಟಿ ಹಾಕಕ್ಕೆ, ಚಪಾತಿ ಹಾಕಕ್ಕೆ ಇವು ಬಿದ್ರ ಕಡ್ಡಿಲೆ ಮಾಡಿರ್ತಾರೆ. ಇವಾಗ ಇದನ್ನ ದೋಸೆ ಹಾಕಕ್ಕೆ ಮಾಡಿದ್ವಿ ನಾವು. ಇವಾಗಿದೆ ಬೆಂದೈತಿ ಫ್ರೆಂಡ್ಸ. ನಾಷ್ಟ ಮಾಡತ್ತಾರ್ರಿ. ಟೇಸ್ಟ್ ಹೆಂಗೈತಿ? ಟೇಸ್ಟ್ ಹೆಂಗೈತಿ? ಸೂಪರ್ ಟೇಸ್ಟ್ ಆಗ್ಯಾವ ಅಂತ ಫ್ರೆಂಡ್ಸ. ನಾಷ್ಟ ಮಾಡಕತ್ತಾರೆ ಎಲ್ಲರೂ. ಆಯ್ತು, ಇನ್ನೊಂದು ಸ್ವಲ್ಪ ಆದ್ರೆ ಎಲ್ಲದು ನಾಷ್ಟ ಆಯಿತು. ಇನ್ನು ನಾವೊಂದು ಸ್ವಲ್ಪ ಹಾಕ್ಕೊಂಡು ತಿಂದ ಆಮೇಲೆ ಫ್ರೆಂಡ್ಸ ಇವತ್ತಿನ ವಿಡಿಯೋ ಹೆಂಗಿತ್ತು ಅನ್ನೋದು ಪ್ಲೀಸ್ ಫ್ರೆಂಡ್ಸು ಇವತ್ತಿನ ವಿಡಿಯೋ ಹೆಂಗಿತ್ತು ಮತ್ತು ಹೇಳಿ ಕಮೆಂಟ್ ಮಾಡಿರಿ. ಆಮೇಲೆ ಪ್ಲೀಸ್ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ಫ್ರೆಂಡ್ಸ. ನೀವು ಎಲ್ಲರೂ ಜೋಳ ಹಿಟ್ಟಿನ ದೋಸೆ ಟ್ರೈ ಮಾಡಿರಿ, ಮಾಡಿ ತಿಂದ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ಮುಂದಿನ ಬ್ಲಾಗ್ದಾಗ ಮತ್ತೆ ಸಿಗ್ತೀನಿ ಫ್ರೆಂಡ್ಸ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್.